ಶಿರಾ ಮಾಡಕ್ಕೆ ಬರಲ್ಲ ಅಂದವರು ಈ ವಿಡಿಯೋ ನೋಡಿ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ ನೋಡಿ, ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಗಳೂರು ಫೇಮಸ್ ಶಿರಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಬೌಲಲ್ಲಿ ರವೆ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಅಡುಗೆಗೆ ಯೂಸ್ ಮಾಡೋಂಥ ಎಣ್ಣೆ, ಒಂದು 3 ಟೇಬಲ್ ಸ್ಪೂನ್ ತುಪ್ಪ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಫುಡ್ ಕಲರು, ಇದು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಇದು ನೀವು ಶಿರಾ ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೆ ಸಂಜೆ ಗಂಟನೂ ಗಟ್ಟಿ ಆಗುತ್ತೆ ಅಂತ ಟೆನ್ಷನ್ ಇಲ್ಲ. ನಾನು ಗಟ್ಟಿ ಆಗದಿರೋ ರೀತಿ ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕನೂ ಮಾಡಿರೋದು ಹೇಗಿರುತ್ತೆ ಹಾಗೆ ತೆಳ್ಳಗಿರೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಈಸಿನೂ ಕೂಡ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಶಿರಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಬಾಣಲೆ ಇಟ್ಕೊಂಡಿದ್ದೀನಿ, ಬಾಣಲೆ ಕಾದಿದೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಉರಿಯಲ್ಲೇ ಇಟ್ಕೊಳ್ಳೋಣ. ಇವಾಗ ತುಪ್ಪ ಕಾದಿದೆ. ಈಗ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ ಸೇರಿಸ್ಕೊಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಂ ಉರಿಯಲ್ಲೇ ಈ ರವೆನ ಚೆನ್ನಾಗಿ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ರವೆಗಿನ್ನ ತುಪ್ಪ ಮಾಯಿಶ್ಚರೇ ಜಾಸ್ತಿ ಕಾಣಿಸ್ಬೇಕು. ಈಗ ರವೆನ ಡ್ರೈ ಥರ ಇದ್ರೆ ಈ ಶಿರಾ ಚೆನ್ನಾಗಿ ಬರಲ್ಲ. ತುಪ್ಪ ಆದಷ್ಟು ಜಾಸ್ತಿ ಹಾಕೊಂಡು ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ ಅಂತ ಟೆನ್ಷನ್ನೇ ಬೇಡ. ಈ ಮೆಥಡಲ್ಲಿ ಮಾಡಿ, ಸ್ವಲ್ಪನೂ ಗಟ್ಟಿ ಆಗಲ್ಲ. ಬೆಳಗ್ಗೆ ಮಾಡಿದ್ದು ನೈಟ್ ತನಕನೂ ಹೇಗೆ ಮಾಡಿರ್ತೀವಿ ಹಾಗೇನೆ ಇರುತ್ತೆ. ಮಂಗಳೂರಲ್ಲೆಲ್ಲ ಇದು ಫೇಮಸ್ಸು. ಇದನ್ನ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದ್ ಕಡೆ ನೀರ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಬೌಲಲ್ಲಿ ರವೆ ತಗೊಂಡಿದ್ರೆ ಈ ಬೌಲ್ ಅಷ್ಟೇ ಸಕ್ಕರೆ ತಗೊಂಡಿದ್ದೀನಿ. ಈ ಬೌಲಲ್ಲಿ 2 ಬೌಲ್ ಅಷ್ಟು ನೀರ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. 1:2 ಹಾಕೊಂಡ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ರವೆನ ಚೆನ್ನಾಗಿ ಕೆಂಪುಗೆ ಒತ್ಕೊಂಡಿದ್ದಾದ ನಂತರ ಇದನ್ನ ಎಕ್ಸ್ಟ್ರಾ ಪ್ಲೇಟ್ಗೆ ಸಪ್ರೇಟ್ ಎತ್ತಿ ಇಟ್ಕೊಳ್ಳೋಣ. ರವೆ ಉರಿತಾ ಇದ್ರೆ ಘಮ ಬರುತ್ತೆ. ಅವಾಗ ನೋಡಿ ರವೆ ಕಲರ್ ಎಲ್ಲ ಚೇಂಜ್ ಆಗಿದ್ರೆ ಅದು ರವೆ ಆಗಿದೆ ಅಂತ. ಮೇನ್ ಈ ರವೆ ಉರಿಯೋದ್ರಲ್ಲೇನೆ ಈ ಶಿರಾ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ಹಬ್ಬಗಳು ಬರ್ತಾ ಇದೆ, ಹಬ್ಬಗಳಿಗೆಲ್ಲ ಮಾಡಿ ಮತ್ತೆ ನೈವೇದ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ. ದೇವರ ನೈವೇದ್ಯಕ್ಕೆಲ್ಲ ಮಾಡ್ಬೋದು. ನೋಡಿ, ರವೆ ತುಪ್ಪದ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ರವೆನೇ ಡ್ರೈ ಆಗಿದೆ, ತುಪ್ಪ ಕಮ್ಮಿ ಆಗಿದೆ ಅಂತ ಸ್ವಲ್ಪ ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಜಾಸ್ತಿ ಹಾಕೊಂಡು ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರವೆ ಫ್ರೈ ಮಾಡಿದಾಗಿದೆ. ಇದನ್ನ ಸಪ್ರೇಟ್ ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ. ರವೆನ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದಾಗಿದೆ. ಮತ್ತೆ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕಾದಿದೆ. ದ್ರಾಕ್ಷಿ, ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡು ಫ್ರೈ ಆದ್ಮೇಲೆ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಒಂದು ಬೌಲಿಗೆ. ನೀವು ಇದಕ್ಕೆ ಬೇಕಾದ್ರೆ ಪೈನಾಪಲ್ನ ಸೇರಿಸ್ಕೋಬಹುದು. ಮನೇಲಿದ್ರೆ ಸೇರಿಸ್ಕೊಳ್ಳಿ. ನೀವು ನನ್ನ ಹತ್ರ ಇಲ್ಲ, ಅದರಿಂದ ಸೇರಿಸ್ಕೊಂಡಿಲ್ಲ. ನೀವು ಮನೇಲಿದ್ರೆ ಇದಕ್ಕೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದೇ ಬಾಂಡೆಗೆ ಬಿಸಿನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಬಿಸಿನೀರನ್ನ ಹಾಕಿದ ನಂತರ ಇದು ಕುದೀತಾ ಇದೆ. ಇವಾಗ ರವೆನ ಸೇರಿಸ್ಕೊಳ್ಳೋಣ. ಸ್ವಲ್ಪನೂ ಗಂಟೆ ಇಲ್ದಿರೋ ರೀತಿ ಈ ತರ ತಿರುಗಿಸ್ಕೊಳ್ಳಿ, ಬೇಗ ರವೆ ಬೆಂದ್ಬಿಡುತ್ತೆ. ಇದನ್ನ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ರವೆ ಬೇಯಿಸ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಈ ಶಿರಾ ಗಟ್ಟಿ ಬರಲ್ಲ. ಈ ಮೆಥಡ್ ಅಲ್ಲೇನೆ ಮಾಡಿ, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ರವೆನ ಚೆನ್ನಾಗಿ ನೀರ್ನ ಹೀರ್ಕೊಂಡಿದೆ. ಈ ಟೈಮಲ್ಲಿ ನಾನು ಏಲಕ್ಕಿ ಮತ್ತೆ ಈ ಲವಂಗ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅಡುಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಇಷ್ಟಪಡೋದಾದ್ರೆ ಜಾಸ್ತಿ ತುಪ್ಪನೇ ಸೇರಿಸ್ಕೊಳ್ಳಿ. ಸ್ವಲ್ಪ ಅಡುಗೆ ಎಣ್ಣೆ ಹಾಕೋದ್ರಿಂದ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ, ಯೆಲ್ಲೋ ಕಲರು. ಇದು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಇವಾಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆಯಲ್ಲ, ಸಕ್ಕರೆ ಹಾಕಿದಂಗೆ ಅದು ತೆಳು ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಆದಷ್ಟು ನೀವು ಇದನ್ನ ಸಣ್ಣ ಉರಿಯಲ್ಲೇ ಮಾಡಬೇಕು. ಬೇಗ ಆಗಲಿ ಅಂತ ಜೋರೂರಿ ಇಟ್ಕೊಂಡ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಇವಾಗ ಸೈಡಲ್ಲಿ ಎಣ್ಣೆ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ. ಇವಾಗ 1-2 ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ದ್ರಾಕ್ಷಿ ಗೋಡಂಬಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಸೇರಿಸಿದ್ದಾಗಿದೆ. ಮನೆಯೆಲ್ಲ ಘಮ ಅಂತ ಇದೆ. ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ತುಪ್ಪ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಈ ಶಿರಾ ಮಾಡಕ್ ಬರಲ್ಲ ಅಂದವರು ಈ ವಿಡಿಯೋ ನೋಡಿ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಇವಾಗ ರೆಡಿ ಆಗಿದೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಂಗಳೂರು ಫೇಮಸ್ ಶಿರಾ ಮಾಡೋದು ಹೇಗೆ ಅಂತ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಸಾಫ್ಟ್ ಆಗಿರುತ್ತೆ. ಬೆಳಗ್ಗೆ ಮಾಡಿದ್ರು ಸಂಜೆ ಆದ್ರೂ ಇದೇ ಥರ ಸ್ಪಾಂಜಿಯಾಗಿ ಸ್ಮೂತ್ ಆಗಿರುತ್ತೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿ ಒಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.